ಪಕ್ಷ ಬಿಟ್ಟು ಹೋಗಿದ್ರು. ದೇಶದಲ್ಲಿ ಮತ್ತೊಮ್ಮೆ ಮೋದಿಯವರನ್ನ ಪ್ರಧಾನಮಂತ್ರಿ ಮಾಡಬೇಕು, ಆ ಉದ್ದೇಶದಿಂದ ಸಂಘಟನೆ ಮಾಡೋದಕ್ಕೆ ಅವರು ಮತ್ತೆ ಬಂದಿದ್ದಾರೆ. ಸಿದ್ಧಗಂಗಾ ಮಠದಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿಕೆ ಕೊಟ್ಟಿದ್ದಾರೆ. ಲೋಕಸಭೆಗೆ 28 ಕ್ಷೇತ್ರಗಳನ್ನು ಗೆಲ್ಲಿಸೋದಕ್ಕೆ ಶೆಟ್ಟರ್ ಪುನರ್ ಸೇರ್ಪಡೆಗೊಂಡಿದ್ದಾರೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದರು ರೇಣುಕಾಚಾರ್ಯ ಮಾಜಿ ಶಾಸಕ, ಮಾಜಿ ಸಚಿವ ಇದೀಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಗದೀಶ್ ಶೆಟ್ಟರ್ ಅವರ ಸೇರ್ಪಡೆ ನಮ್ಮೆಲ್ಲರಿಗೂ ಕೂಡ ಮತ್ತೊಂದು ಬೆಂಬಲ ಬಂದಂತಾಗಿದೆ. ಮೋದಿ ಅವರನ್ನ ಮತ್ತೆ ಅಧಿಕಾರಕ್ಕೆ ತರಬೇಕು ಅನ್ನೋ ಉದ್ದೇಶದಿಂದ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅಮಿತ್ ಶಾ ರಾಷ್ಟ್ರೀಯ ನಾಯಕ, ನಮ್ಮ ಗೃಹ ಸಚಿವರು ಅಮಿತ್ ಶಾ ಅವರು ಮತ್ತು ರಾಷ್ಟ್ರೀಯ ಅಧ್ಯಕ್ಷ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ JP ನಡ್ಡಾರವರು, ಭೂಪೇಂದ್ರ ಸಿಂಗ್ ಯಾದವ್ ಅವರು ಮತ್ತು ಯಡಿಯೂರಪ್ಪನವರು, ವಿಜೇಂದ್ರ ಯಡಿಯೂರಪ್ಪನ ಸಾರಥ್ಯದಲ್ಲಿ ಜಗದೀಶ್ ಶೆಟ್ಟರ್ ಭಾರತೀಯ ಜನತಾ ಪಾರ್ಟಿಗೆ ಅವರೇನು ಯಾವುದೋ ಕಾರಣಕ್ಕೆ ಹೋಗಿದ್ದರು. ಈ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾಗಬೇಕು, ರಾಜ್ಯದಲ್ಲಿ ಪ್ರವಾಸ ಮಾಡಿ ಸಂಘಟನೆ ಮಾಡಿ 28 ಲೋಕಸಭಾ ಸದಸ್ಯನ ಗೆಲ್ಲಿಸೋದಕ್ಕೆ ಜಗದೀಶ್ ಶೆಟ್ಟರ್ ಪಕ್ಷಕ್ಕೆ ಮರಳಿ ಮನೆಗೆ ಬಂದಷ್ಟೇ. ಹಾಗಾಗಿ ಇಡೀ ರಾಜ್ಯದಲ್ಲಿ ಕಾರ್ಯಕರ್ತರಿಗೆ, ಮುಖಂಡರಿಗೆ ಅತ್ಯಂತ ಸಂತೋಷ ಇದೆ. ಮತದಾರರಿಗೂ ಒಂದು ಒಳ್ಳೆಯ ಭಾವನೆಗಳಿದೆ. ನಮ್ಮ ಪಕ್ಷ ಅವರಿಂದ ಗೌರವ ನಡೆಸಿಕೊಳ್ಳುತ್ತೆ. ಲಾಸ್ಟ್ ಟೈಮ್ ನೀವು ಬೇಜಾರಾಗ್ಬಿಟ್ಟಿದ್ರು ಸರ್, ಈಗ ಪಕ್ಷ ಬಿಟ್ಟಂತ ಸಂದರ್ಭದಲ್ಲಿ ನಿಮ್ಮನ್ನು ಸೇರಿ ಎಲ್ಲ ಬಿಜೆಪಿ ನಾಯಕರು ಅವ್ರನ್ನ ವಾಗ್ದಾಳಿ ಮಾಡಿದ್ರೆ. ಜಗದೀಶ್ ಶೆಟ್ಟರ್ ಬಗ್ಗೆ ನಾನು ಯಾವತ್ತೂ ಮಾತಾಡಿಲ್ಲ. ಅನೇಕ ಮಾಧ್ಯಮ ಸ್ನೇಹಿತರಿಗೆ ಕೇಳಿದಾಗ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಗಳಾಗಿದ್ದರು, ಅವ್ರು ಕೈ ಕೆಳಗೆ ಕೆಲಸ ಮಾಡಿದಿರಿ, ನಾನು ಅವ್ರ ಬಗ್ಗೆ ಮಾತಾಡಲ್ಲ ಅಂತ ಹೇಳ್ತೀನಿ. ಒಂದು ವೀಸಲ್ಲಿ ಜಗದೀಶ್ ಶೆಟ್ಟರ್ ಬಗ್ಗೆ ಮಾತಾಡಿರೋ ವಿಡಿಯೋ ಇದ್ದರೆ ನಾನು ರಾಜಕಾರಣ ಬಿಡ್ತೀನಿ. ಪವಿತ್ರ ವಸ್ತು ಅವ್ರಿಗೆ ಟಿಕೆಟ್ ಸಿಗದೆ ಇರೋದು ನಿಮಗೇನು ಅಸಮಾಧಾನ ಇತ್ತು ನಿಮಗೆ? ನಾವು ಆ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಸಿಗಬೇಕಾಯ್ತು ನಮ್ಮ ಹಿರಿಯರು ಅಂತ ಹೇಳಿದ್ವಿ. ಜಗದೀಶ್ ಶೆಟ್ಟರ್ ಸ್ವತಃ ಕರೆ ಮಾಡಿ ಹೇಳಿದ್ವಿ. ಏನು ಯಾವುದೋ ಕಾರಣಕ್ಕೆ ಸೋಲಾಯಿತು. ಸೋತ್ಮೇಲೆ ನಿರಂತರವಾಗಿ ಅವ್ರ ಜೊತೆ ಸಂಪರ್ಕದಲ್ಲಿದ್ದು ನಾವು. ಈಗ ಟಿಕೆಟ್ ಕೊಡಬೇಕಂತ ಹೇಳಿ ಒತ್ತಾಯ ಮಾಡ್ತೀವಿ. ಇದು ರಾಷ್ಟ್ರೀಯ ನಾಯಕರ ಸಮಕ್ಷಮದ ಚರ್ಚೆ ಆಗಿದೆ. ಅದು ರೇಣುಕಾಚಾರ್ಯ ವೈಯಕ್ತಿಕ ಅಭಿಪ್ರಾಯ ಪಡೋಕ್ಕಲ್ಲ, ರಾಷ್ಟ್ರೀಯ ನಾಯಕರು ಬೆಂಬಲಿಗರಾಗಿ ಅವರು ಸಪೋರ್ಟ್ ನೋಡಿ. ನಾನು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವರು ಬೆಳೆಸಿದ ಒಂದು ಕೂಸು, ಯಡಿಯೂರಪ್ಪನವರು ಬೆಳೆಸಿದ ಕೂಸು ಮತ್ತು ಜಗದೀಶ್ ಶೆಟ್ಟರ್ ಸರ್ ನಮ್ಮ ನಾಯಕರು, ಅವರು ಮುಖ್ಯಮಂತ್ರಿಗಳಾಗಿದ್ದರು. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, GTPL ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.